ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಇವತ್ತು ಸರ್ಚ್ ವಾರೆಂಟ್ ಅನ್ನ ಪಡೆದು ಬಂದಿರುವಂತಹ ಎಸ್ಐಟಿ ಅಧಿಕಾರಿಗಳು ಸರ್ಚ್ ವಾರೆಂಟ್ ಜೊತೆಗೇನೆ ಆಗಮಿಸಿದಂತಹ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಕಳೆದ 1.5 ಗಂಟೆಯಿಂದಲೂ ನಡೀತಾ ಇರುವಂತಹ ಪೊಲೀಸರ ಹುಡುಕಾಟ. ಬನ್ನೇರುಘಟ್ಟ ಸಮೀಪದ ಹುಲ್ಲಹಳ್ಳಿ ಬಳಿ ಇರುವಂತಹ ಸಮೀರ್ ಮನೆ ಏನಿದೆಯಲ್ಲ ಅಲ್ಲಿ ಹುಡುಕಾಟ ನಡೀತಾ ಇದೆ. ಇನ್ಫ್ಯಾಕ್ಟ್ ಬೆಳ್ತಂಗಡಿ ಪೊಲೀಸರು ಈ ಸರ್ಚ್ ವಾರೆಂಟ್ ಅನ್ನ ಪಡೆದು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಸಮೀರ್ ಸಮ್ಮುಖದಲ್ಲೇ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತಹ ಪೊಲೀಸರು ಬೆಳ್ತಂಗಡಿಯಲ್ಲಿ ದಾಖಲಾದಂಥ ಒಂದು ಪ್ರಕರಣ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆತ ವಿಡಿಯೋ ಮಾಡಿದಂತಹ ಸ್ಥಳ, ಆತ ಎಡಿಟಿಂಗ್ ಮಾಡಿದಂತಹ ಸ್ಥಳ, ಇದೆಲ್ಲದನ್ನು ಕೂಡ ಮಹಜರ್ ಮಾಡುವಂಥ ಒಂದು ಪ್ರಕ್ರಿಯೆಗಳು ಈಗ ನಡೀತಾ ಇವೆ. ಸದ್ಯಕ್ಕೆ ಈಗ ಕೋರ್ಟ್ನಿಂದ ರಿಲೀಫ್ ಪಡೆದಿರುವಂತಹ ಸಮೀರ್ ಆಂಟಿಸಿಪೇಟರಿ ಬೇಲನ್ನು ಏನು ಅವರು ಪಡ್ಕೊಂಡಿದ್ರು, ಸೊ ಅದರಂತೆ ಈಗ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಬರೀ ವಿಚಾರಣೆಗೆ ಮಾತ್ರ ಕರೆದು ವಿಚಾರಣೆಯನ್ನು ನಡೆಸಿ ಕಳಿಸಿದ್ದಾರೆ. ಈಗ ಮುಂದುವರೆದ ಭಾಗವಾಗಿ ಅವರ ಮನೆಯಲ್ಲಿ ಹುಡುಕಾಟ ನಡೀತಾ ಇದೆ. ಸೊ ಬಹುಶಃ ಈ ಪ್ರಕರಣಕ್ಕೆ ಏನು ಸಮೀರ್ ವಿರುದ್ಧ ದಾಖಲಾಗಿದೆ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಾಕ್ಷ್ಯಗಳು ಸಿಗಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಡೀತಾ ಇರುವಂಥ ಶೋಧ ಕಾರ್ಯ ಇದು. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಈಗ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿದ್ದಂಥ ಒಂದು ಪ್ರಕರಣ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಎಲ್ಲ ನಡೆದಿತ್ತು ಸಮೀರ್ಗೆ. ಸೊ ಈಗ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ ಡೀಟೇಲ್ಸ್ ಏನಿದೆ ಪೃಥ್ವಿರಾಜ್? ಇನ್ನೂ ಕೂಡ ಮುಂದುವರೆದಿದೆಯಾ? ಏನಾದರೂ ಸಾಕ್ಷ್ಯಗಳು ಸಿಗಬಹುದಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಡೀತಾ ಇರುವಂಥ ಒಂದು ಶೋಧ ಕಾರ್ಯನ ಏನು ಮಾಹಿತಿ ಇದೆ? ರೆಮನ್, ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಅಲ್ಲಿ ಕೆಲವೊಂದು ದಾಖಲೆಗಳನ್ನು ಈಗ ವಶಪಡಿಸ್ಕೊಳ್ಳಿಕ್ಕೆ SIT ಎಲ್ಲ ರೀತಿಯ ಬೆಳ್ತಂಗಡಿ ಪೊಲೀಸರು ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡು ಹೋಗಿರುವಂಥದ್ದು. ಅಂದರೆ ಸೋಕೋ ಟೀಮ್ ಏನು FSLನ ಸೋಕೋ ಟೀಮ್ ಏನು ವಿಭಾಗ ಇರುತ್ತೆ, ಆ ಒಂದು ಸೋಕೋ ಟೀಮ್ನ ಸದಸ್ಯರುಗಳನ್ನು ಕೂಡ ಕರ್ಕೊಂಡು ಹೋಗಿರುವಂಥದ್ದು. ಆರಂಭಿಕ ಹಂತದಲ್ಲಿ AI ವಿಡಿಯೋವನ್ನು ಏನು ಸಮೀರ್ ಮಾಡಿದ್ದ, ಆ ಒಂದು AI ವಿಡಿಯೋವನ್ನು ಮಾಡಿದಂತಹ ಲ್ಯಾಪ್ಟಾಪ್ ಯಾವುದು ಮತ್ತು ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಯಾವುದು, ಅದನ್ನೆಲ್ಲವನ್ನು ಕೂಡ ಪೊಲೀಸ್ ಠಾಣೆಗೆ ತಂದು ಕೊಡಬೇಕು ಅಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಹೇಳಿದರು. ಸೊ ಆದರೆ ಈ ಸಮೀರ್ ಅದು ಯಾವುದನ್ನು ಕೂಡ ತಂದು ಕೊಟ್ಟಿರಲಿಲ್ಲ. ಅಂದರೆ 3ನೇ ಬಾರಿಗೆ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಅಂದರೆ ಆ ಒಂದು ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಏನಿದೆ ಅದನ್ನು ತಂದು ಕೊಡಲೇಬೇಕು ಅಂತ ಹೇಳಿ ಪೊಲೀಸರು ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆದರೆ ಅವತ್ತು ಸಮೀರ್ ಖಾಲಿ ಕೈಯಲ್ಲಿ ಬಂದಿದ್ದ, ಅದಕ್ಕೋಸ್ಕರ ಆತನ ಹತ್ರ ಒಂದು ಸ್ಟೇಟ್ಮೆಂಟ್ ಅಂತ ತೆಗೆದುಕೊಂಡು ಕೇವಲ 10 ನಿಮಿಷಗಳಲ್ಲಿ ವಾಪಸ್ ಕಳಿಸ್ಕೊಟ್ಟಿದ್ರು. ಸೊ ಅದಾದ ಬಳಿಕ ಲ್ಯಾಪ್ಟಾಪ್ ಮತ್ತು ಎಲ್ಲವನ್ನು ಕೂಡ ತಮ್ಮ ವಶಕ್ಕೆ ಕೊಡಬೇಕು ಅಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಪದೇ ಪದೇ ಸಮೀರ್ಗೆ ಕರೆ ಮಾಡಿ ಹೇಳಿದ್ರು ಕೂಡ ಆತ ತಂದು ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ನಿನ್ನೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಸರ್ಚ್ ವಾರೆಂಟ್ ಅನ್ನ ಪೊಲೀಸರು ತೆಗೆದುಕೊಂಡಿದ್ರು. ಸರ್ಚ್ ವಾರೆಂಟ್ನೊಂದಿಗೆ ಬೆಂಗಳೂರಿಗೆ ಏನು ಬನ್ನೇರುಘಟ್ಟದ ಸಮೀಪ ಇರುವಂತಹ ಹುಲ್ಲಹಳ್ಳಿ ಆತನ ಬಾಡಿಗೆ ಮನೆಗೆ ಹೋಗಿ ಅಲ್ಲಿ ಈಗ ಸರ್ಚ್ ಅನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇವರು ಹೋಗಿರುವಂಥದ್ದು AI ವಿಡಿಯೋ 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋ ಏನಿದೆ ಅದನ್ನ ತಯಾರು ಮಾಡಿದಂತಹ ಲ್ಯಾಪ್ಟಾಪ್ ಏನು, ಮೊಬೈಲ್ ಮತ್ತೆ ಅದಕ್ಕೆ ಬಳಸಿದಂತಹ ಸಾಫ್ಟ್ವೇರ್ಸ್ ಮತ್ತೆ ಬೇರೆ ಏನಾದರೂ ಎಕ್ವಿಪ್ಮೆಂಟ್ಸ್ ಇದೆಯಾ ಅದನ್ನ ಕೊಡಬೇಕು ಅಂತ ಹೇಳಿ ಅವ್ರು ಕೇಳಿದ್ರು. ಸೊ ಅದನ್ನೇ ಈಗ ಕಲೆಕ್ಟ್ ಮಾಡಲಿಕ್ಕೆ ಹೋಗಿರುವಂಥದ್ದು. ಆಮೇಲೆ ಅದೇ ಹೌದಾ ಅಲ್ವಾ ಅನ್ನೋದನ್ನ ಕನ್ಫರ್ಮೇಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ಸೋಕೋ ಟೀಮ್ ಅನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗಿರುವಂಥದ್ದು. ಸೊ ಅಲ್ಲಿ ಮನೆಯಲ್ಲಿ ಸದ್ಯಕ್ಕೆ ಏನು ಆರಂಭಿಕ ಹಂತದಲ್ಲಿ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು. ಅಂದರೆ ಏನು ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಮನೆಯವರು ಯಾರು ಬಾಗಿಲು ತೆಗೆದಿರಲಿಲ್ಲ. ಪೊಲೀಸರು ವಾಪಸ್ ಹೋದಂತೆ ಆಕ್ಟಿಂಗ್ ಮಾಡಿ ಅದಾದ ಬಳಿಕ ಮತ್ತೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತೆ ಡೋರನ್ನು ತೆಗೆದಿದ್ರು. ಈಗ ಒಳಗಡೆ ಸರ್ಚಿಂಗ್ ಎಲ್ಲ ನಡೀತಾ ಇದೆ. ಸೊ ಸಾಕಷ್ಟು ಸಾಕ್ಷ್ಯಗಳನ್ನು ಅಲ್ಲಿ ಸಂಗ್ರಹಿಸುವಂಥ ಸಾಧ್ಯತೆಗಳಿದೆ. ಮತ್ತೆ ಆ ಪರ್ಟಿಕ್ಯುಲರ್ ಆಗಿ ಈ ಕೇಸ್ಗೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳ ಏನೇನು ಇದ್ರೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಮುಂದಿನ ಹಂತದ ವಿಚಾರಣೆಗೆ ಆತನಿಗೆ ನೋಟಿಸ್ ಅನ್ನು ಕೊಟ್ಟು ವಾಪಸ್ ಆಗಲಿದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಪೃಥ್ವಿರಾಜ್.